ಈಗ ವಿದ್ಯಾರ್ಥಿಗಳೇ ಈ ಗಣಿತನ ನೋಡ್ರಿ, ಸರಿಯಾಗಿ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಬಿಡಿಸ್ರಿ. ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡ್ರಿ, ನಾ ತಿಳಿಸ್ತೇನೆ ನಿಮಗೆ. ನೋಡಿ, ಒಂದು ಆಯತದ ಅಗಲ 20 ಮೀಟರ್, ಸುತ್ತಳತೆ 400 ಮೀಟರ್ ಇದ್ದರೆ ವಿಸ್ತೀರ್ಣ ಎಷ್ಟು ಅಂತ ಕೇಳ. ಇಲ್ಲಿ ಸುತ್ತಳತೆ ಕೊಟ್ಟಾಗ ಅಗಲ ಕೊಟ್ಟಾನ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ನೀವು, ಇಲ್ಲಿ ಸಂಗತಿಗಳನ್ನು ಕರೆಕ್ಟ್ ಹಚ್ಕೋಬೇಕು. ಸುತ್ತಳತೆ ಬರೋಬ್ಬರಿ ಎಷ್ಟು? 400 ಮೀಟರ್. ಸುತ್ತಳತೆ ಬರೋಬ್ಬರಿ 400 ಮೀಟರ್. ಆಮೇಲೆ ಅಗಲ ಬರೋಬ್ಬರಿ 20 ಮೀಟರ್. ಕೇಳಿದ್ದೇನು? ವಿಸ್ತೀರ್ಣ ಬರೋಬ್ಬರಿ ಎಷ್ಟು? ವಿಸ್ತೀರ್ಣ ಬರಬೇಕಾದ್ರೆ ನಾವೇನು ಮಾಡಬೇಕು? ವಿಸ್ತೀರ್ಣ ಬರ್ಬೇಕಾದ್ರೆ ನೀವು ಉದ್ದ ತಕ್ಕೋಬೇಕು. ಉದ್ದ ಹೆಂಗೆ ತಕ್ಕೋಬೇಕು ನೋಡಿ. ಆಯತದ ಉದ್ದ ಬರೋಬ್ಬರಿ ಸುತ್ತಳತೆ ಅದಕ್ಕೆ ಇನ್ನೊಂದು ಹೆಸರು ಪರಿಮಿತಿ. ಸುತ್ತಳತೆ ಭಾಗಲೆ 2 ಮೈನಸ್ ಇಲ್ಲಿ ಉದ್ದ ಕೊಟ್ಟಾನಂದ್ರೆ ಕೇಳ್ಯಾನಂದ್ರೆ ಇಲ್ಲಿ ಅಗಲಿರ್ತದ ನೋಡಿ. ಸುತ್ತಳತೆ ಎಷ್ಟದ? 400 ಮೀಟರ್ ಅದ. ಅದನ್ನು 2ರಲ್ಲಿ ಭಾಗಿಸಿ ಏನು ಮಾಡಬೇಕು? 20 ಕಳಿಬೇಕು. ಮೊದಲು ಭಾಗಾಕಾರ ಕ್ರಿಯೆ. 200 2 ಒಂದಲೇ 2 200 ಮೈನಸ್ 20 ಬರೋಬ್ಬರಿ 180 ಮೀಟರ್. ಇಷ್ಟು ಒಂದು ಸೂತ್ರ ನೆನಪಿಟ್ಕೊಂಡು ಬಿಡ್ಬೋದು. ಆಯತದ ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಆಗಲ್ಲ. ಉದ್ದ ಎಷ್ಟು ಬಂದದ? 180. ಅಗಲ 20 ಅದ. 18 36, ಮುಂದೆ 2 0. ಉತ್ತರ ಬರೋಬ್ಬರಿ 3600 ಚದರ ಮೀಟರ್. ಉತ್ತರ ಸಂಖ್ಯೆ ಬಿ. ಇಲ್ಲಿ ನಿಮಗೆ ಲಾಭಾನ್ಯ ಲೆಕ್ಕದೊಳಗೆ 31ನೇ ವಿಡಿಯೋದಾಗ ಸಿ ಉತ್ತರ ಹಾಕಿನ ನಾನು. ಅದನ್ನು ಡಿ ಮಾಡ್ಕೊರಿ. ಏನೋ ಹಾಕಲ್ ಮಿಸ್ಟೇಕ್. 2 ಆಕಳಗಳನ್ನು 900 ರೂಪಾಯಿಗೆ ಮಾರೋದರಿಂದ 20% ಲಾಭ ಆಯ್ತು, 20% ಹಾನಿ ಆಯ್ತು. ಇನ್ನೊಂದ್ರಾಗಂತ ಒಂದು ಲೆಕ್ಕ ಬಂದದ್ದು. ಅದು ವಿಡಿಯೋ ನಂಬರ್ 932ದಾಗ ಬರ್ತದೆ. 32 9 SL ನಂಬರ್ 932ಕ್ಕೆ ಅದು ಉತ್ತರ ನಾನು ಸಿ ಅಂತ ಹಾಕ್ಯಾನ. ಅದನ್ನು ಡಿ ಮಾಡ್ಕೊರಿ. ಅದನ್ನು ನಾನು ಚೇಂಜ್ ಮಾಡೀನಿ. ಆನ್ಸರ್ ಹೊರಗಡೆ ಇಟ್ಟನು ಉತ್ತರ ಬರೋದು. ಬೋರ್ಡ್ದಾಗಿಂದೊಮ್ಮೆ ಹಾಕಿದ್ದು ತಿದ್ಲಿಕ್ಕೆ ಬರೋದಿಲ್ಲ. ಈ ಗಣಿತನ ರಿವಿಷನ್ ಮಾಡಿರಿ, ಅದನ್ನು ತಿದ್ಕೊರಿ. ಉತ್ತರ ಡಿ ಮಾಡ್ಕೊರಿ ಅದಕ್ಕೆ.